Hello all, welcome to my YouTube channel Comfort Bites. ಸೊ ಇವತ್ತಿನ ನಮ್ಮ ರೆಸಿಪಿ ಗಸಗಸೆ ಪಾಯಸ. ಈಗ ಗಸಗಸೆ ಪಾಯಸಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ನೋಡೋಣ ಬನ್ನಿ. ನಾನು ಇಲ್ಲಿ ಸೋಂಪು ತೊಗೊಂಡಿದ್ದೀನಿ, 2 ಸ್ಪೂನಷ್ಟು ಸೋಂಪು, ಒಂದು 7ರಿಂದ 8 ಏಲಕ್ಕಿ, 2 ಸ್ಪೂನಷ್ಟು ಗಸಗಸೆ, 2 ಸ್ಪೂನಷ್ಟು ವಾಟರ್ಮೆಲನ್ ಸೀಡ್ಸ್, 2 ಸ್ಪೂನಷ್ಟು ಸನ್ಫ್ಲವರ್ ಸೀಡ್ಸ್ ಆ್ಯಂಡ್ 2 ಸ್ಪೂನ್ಸ್ ಅಷ್ಟು ಪಂಪ್ಕಿನ್ ಸೀಡ್ಸ್, 50 ಗ್ರಾಮ್ ಗೋಡಂಬಿ, 50 ಗ್ರಾಮ್ ಬಾದಾಮಿ, ಒಂದು 7ರಿಂದ 8 ಡೇಟ್ಸ್ ತೊಗೊಂಡಿದ್ದೀನಿ, ಖರ್ಜೂರ. ಸೊ ಇವಾಗ ನಾನು ಇದು ನೆನೆಸ್ತಾ ಇದ್ದೀನಿ, ಬಿಸಿನೀರು ಹಾಕಿ ನೆನೆಸ್ತಿದ್ದೀನಿ. ಸೊ 5ರಿಂದ 6 ಅವರ್ ನೆನೆಸಿದ್ರೆ ಸಾಕು, ಇಲ್ಲ ನೀವು ಓವರ್ ನೈಟ್ ಸೋಕ್ ಮಾಡಿ ಸಹ ಇದನ್ನು ಮಾಡ್ಬೋದು. ಸೊ ನಾನೀಗ 5ರಿಂದ 6 ಅವರ್ ಸೋಕ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಇದು ಡ್ರೈ ಕೊಕೊನಟ್ ಇಲ್ಲ ಒಣ ಕೊಬ್ಬರಿ, ಇದು ಅರ್ಧ ಒಳಷ್ಟು ತೊಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಬಿಸಿನೀರು ಹಾಕಿ ಒಂದು 5ರಿಂದ 6 ಅವರ್ ನೆನೆಸ್ಬೇಕು. ಸೊ ಇವಾಗ ಇದು ನೆಂದಿದೆ. ಸೊ ನೋಡಿ ಈ ಥರ ಕಾಣಿಸುತ್ತೆ. ಸೊ ಇವಾಗ ಇದು ರುಬ್ಕೋಬೇಕು. ಇದು ನೀವು ಫೈನ್ ಪೇಸ್ಟಾಗಾದರೂ ರುಬ್ಕೋಬೋದು, ಇಲ್ಲ ತರ್ತರಿಯಾಗಾದರೂ ರುಬ್ಕೋಬೋದು. ನಾನಿಲ್ಲಿ ಸ್ವಲ್ಪ ತರ್ತರಿಯಾಗಿ ರುಬ್ಕೋತಿದ್ದೀನಿ, ಬಿಕಾಸ್ ನಂಗೆ ಹಿಂಗೆ ಇಷ್ಟ ಆಗುತ್ತೆ. ಸೊ ನೀವು ಬೇಕಿದ್ರೆ ಫೈನ್ ಪೇಸ್ಟಾಗಾದರೂ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಇದೇ ಮಿಕ್ಸರಿಗೆ ಡ್ರೈ ಕೊಕೊನಟ್ ನಾನು ರುಬ್ಕೋಬೇಕು. 5 to 6 ಅವರ್ಸ್ ಸೋಕ್ ಮಾಡಿರೋ ಡ್ರೈ ಕೊಕೊನಟ್ ಇಲ್ಲ ಒಣ ಕೊಬ್ಬರಿನ ಇವಾಗ ಅದೇ ಮಿಕ್ಸರಿಗೆ ಹಾಕೋತಿದ್ದೀನಿ. ಇದನ್ನು ಅಷ್ಟೇ ತರ್ತರಿಯಾಗಿ ರುಬ್ಕೋಬೇಕು. ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇವಾಗ ಪೇಸ್ಟ್ ರೆಡಿ ಆಗಿದೆ. ಇವಾಗ ನಾವು ಗಸಗಸೆ ಪಾಯಸ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ನಾವು ಡೈರೆಕ್ಟಾಗಿ 2 ಪೇಸ್ಟು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋಬೋದು, ಇಲ್ಲಾಂದರೆ ತುಪ್ಪ ಹಾಕಿ ತುಪ್ಪ ಕಾಯ್ದ ಮೇಲೆ ಫಸ್ಟು ಡ್ರೈ ಫ್ರೂಟ್ಸ್ ಪೇಸ್ಟ್ನ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಒಣ ಕೊಬ್ಬರಿ ಪೇಸ್ಟ್ನ ಹಾಕ್ಕೋಬೋದು. ಬಟ್ ನಾನು ಇಲ್ಲಿ ತುಪ್ಪ ಫಸ್ಟೇ ಹಾಕ್ತಿಲ್ಲ, ಚೆನ್ನಾಗಿ ಇದನ್ನೆರಡೂ ಚೆನ್ನಾಗಿ ಕುದಿಯೋಕ್ಕೆ ಬಿಡ್ತಿದ್ದೀನಿ. ಸೊ ಇದೆರಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರಾ ಸ್ಮೆಲ್ ಏನಿರುತ್ತಲ್ಲ, ಹಸಿ ವಾಸನೆ ಅದೆಲ್ಲ ಹೋಗಬೇಕು. ಸೊ ನನಗೆ ಈ ಗಸಗಸೆ ಸ್ಮೆಲ್ ಯಾವಾಗ ಬರುತ್ತಲ್ಲ, ಒಂದು 10ರಿಂದ 15 ನಿಮಿಷ ಕುದಿಸೋದ ಮೇಲೆ ಗಸಗಸೆ ಸ್ಮೆಲ್ ಬರುತ್ತೆ. ಸೊ ಅಲ್ಲಿವರೆಗೂ ಇದು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಆ್ಯಂಡ್ ಇವಾಗ ಸ್ವೀಟ್ನೆಸ್ಸಿಗೋಸ್ಕರ ನಾನು ಬೆಲ್ಲ ಯೂಸ್ ಮಾಡ್ತಿದ್ದೀನಿ. ಸೊ ನಾನಿಲ್ಲಿ ಒಂದು 2ರಿಂದ 2.5 ಕಪ್ಪಷ್ಟು ಬೆಲ್ಲ ಹಾಕೋತಿದ್ದೀನಿ. ಸೊ ನಿಮಗೆ ಸ್ವೀಟ್ನೆಸ್ಸಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಯೂಸ್ ಮಾಡ್ಕೋಬೋದು. ಅದಕ್ಕೆ ನಾನು 2.5 ಕಪ್ಪಷ್ಟು ನೀರು ಹಾಕೋತಿದ್ದೀನಿ. ಸೊ ಉಂಡೆ ಬೆಲ್ಲ ಆಗಿರೋದ್ರಿಂದ ಸ್ವೀಟ್ನೆಸ್ ಜಾಸ್ತಿ ಇರುತ್ತೆ. ಸೊ ನಾನು ಇಲ್ಲಿ 2.5 ಕಪ್ಪಷ್ಟು ತೊಗೊಂಡಿದ್ದೀನಿ. ನೀವೇನಾದರೂ ಬೇರೆ ಬೆಲ್ಲ ಅನ್ನೋದು ಇಲ್ಲ ಸಕ್ಕರೆ ಯೂಸ್ ಮಾಡೋಂಗಿದ್ರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತೊಗೋಬೇಕಾಗುತ್ತೆ, ಬಿಕಾಸ್ ಸ್ವೀಟ್ನೆಸ್ ಅದರಲ್ಲಿ ಜಾಸ್ತಿ ಇರಲ್ಲ. ಸೊ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಸಿಗುತ್ತೆ. ಆ್ಯಂಡ್ ಈ ಟೆಕ್ಸ್ಚರಲ್ಲಿ ಬಂದಿದ ತಕ್ಷಣ ನೀವು ಇದನ್ನು ತಣ್ಣಗೆ ಹಾಕ್ಬಿಡಬೇಕು. ಆ್ಯಂಡ್ ಇದನ್ನು ಫಿಲ್ಟ್ರ್ ಮಾಡ್ಕೋಬೇಕು, ಬಿಕಾಸ್ ಏನಾದರೂ ಚಿಕ್ಕ ಏನಾದರೂ ಪಾರ್ಟಿಕಲ್ಸ್ ಏನಾದರೂ ಇದ್ದರೆ ಅದು ಸಪ್ರೇಟ್ ಆಗುತ್ತೆ. ಸೊ ಇವಾಗ ಆಲ್ಮೋಸ್ಟ್ ಗಸಗಸೆ ಪಾಯಸ ರೆಡಿ ಆಗ್ತಿದೆ. ಇದು ಚೆನ್ನಾಗಿ ಕುದ್ದಿದೆ. ಇವಾಗ ಸ್ವೀಟ್ನೆಸ್ಸಿಗೋಸ್ಕರ ರೆಡಿ ಮಾಡ್ಕೊಂಡಿದ್ದಂತಹ ಬೆಲ್ಲದ ಪಾಕ ಇದಕ್ಕೆ ಸೇರಿಸ್ಬೇಕು. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಎಲ್ಲ ಪೇಸ್ಟ್ ಇದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನೋಡಿ ಇವಾಗ ಕುದ್ದಿದೆ, ಹೇಗೆ ಟೆಕ್ಸ್ಚರ್ ಹೆಂಗೆ ಬರ್ತಿದೆ ಅಂತ. ಬೆಲ್ಲ ಹಾಕಿದ ತಕ್ಷಣ ಟೆಕ್ಸ್ಚರೇ ಚೇಂಜ್ ಆಗುತ್ತೆ. ಸೊ ಇವಾಗ ಗಸಗಸೆ ಸ್ಮೆಲ್ಲು, ಒಣ ಕೊಬ್ಬರಿ ಸ್ಮೆಲ್ಲು ಎಲ್ಲ ಚೆನ್ನಾಗಿ ಬರ್ತಿರುತ್ತೆ. ಸೊ ನೀವು ಈ ಗಸಗಸೆ ಪಾಯಸನ ಹಬ್ಬಗಳಿಗೆ ಎಲ್ಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಟ್ರೈ ಮಾಡಿ ಆ್ಯಂಡ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್. ಆ್ಯಂಡ್ ಇವಾಗ ಇದಕ್ಕೆ ಗಸಗಸೆ ಪಾಯಸ ಒಂದು ಲೋಟಕ್ಕೆ ಹಾಕ್ಕೊಂಡು, ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ಗೀಯಲ್ಲಿ ರೋಸ್ಟ್ ಮಾಡಿಲ್ಲ, ಡ್ರೈ ರೋಸ್ಟ್ ಮಾಡಿದ್ದೀನಿ. ಸೊ ಈ ಟೇಸ್ಟು ಚೆನ್ನಾಗಿರುತ್ತೆ, ಬೇಕಾದ್ರೆ ನೀವು ಈ ಸತಿ ಟ್ರೈ ಮಾಡ್ಬೋದು. ನಾನಿವಾಗ ಡ್ರೈ ಫ್ರೂಟ್ಸ್ನ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಆ್ಯಂಡ್ ತುಪ್ಪ 1 ಸ್ಪೂನ್ ಹಾಕ್ಕೊಂಡು ಕುಡಿದ್ರೆ ಈ ಥರ ಟೇಸ್ಟು ಚೆನ್ನಾಗಿರುತ್ತೆ. ನಂಗೆ ತುಂಬ ಇಷ್ಟ ಆಗುತ್ತೆ ಪರ್ಸ್ನಲಿ. ಸೊ ನಿಮಗೂ ಈ ಥರ ಟೇಸ್ಟ್ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅಂತ ಈ ಥರ ಟ್ರೈ ಮಾಡಿ ನೋಡಿ. ಆ್ಯಂಡ್ ಡೂ ಲೆಟ್ ಮಿ ನೋ ಹೆಂಗಿತ್ತು ಅಂತ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.